ಜೈ ಶ್ರೀಕೃಷ್ಣ. ಒಂದು ಗಿಡದ ತೆಳಗೆ ಇಬ್ಬರು ಹುಡುಗರು ಕುಂತಿದ್ರಂತ. ಹುಡುಗರು ಅಂದ್ರೆ ಒಂಥರ ಮೊದಲಿನ ಟೈಮ್ದಾಗ ಏನೋ ಗೋಕುಲ ಅಂತಾರೆ, ಗುರುಕುಲ ಅಂತಾರಲ್ಲ, ಹಂಗೆ ಒಂದು ಗಿಡದ ತೆಳಗೆ ಕುಂತ ಏನೋ ಸ್ಟಡಿ ಮಾಡತ್ತಿದ್ರಂತ. ಇಬ್ಬರು ಕುಂತು ಸ್ಟಡಿ ಮಾಡತ್ತಿದ್ರಂತ. ಅಷ್ಟೊತ್ತಿಗೆ ನಾರದ ಮಹರ್ಷಿಗಳು ಬಂದ್ರಂತ. ನಾರದ ಮಹರ್ಷಿಗಳು ಬಂದ ಕೂಡ ಅವ್ರು ನೋಡಿದಂತ, ನಾರದ ಮಹರ್ಷಿ ಬಂದಾರಲ್ಲ ಅಂತೇಳಿ ಅವ್ರ ದೋಸ್ತಿಗೆ ಹೇಳಿದಂತ. ಇವು ಬಾಜುಕಿನ ದೋಸ್ತ, ಹೌದು ಬಂದಾರು, ಇವ್ರ ಕಡೆ ಕೇಳೋಣ ಬಾ. ಇವ್ರ ಕಡೆ ಯಾಕಂದ್ರೆ ಇವ್ರಿಗೆ ಡೈರೆಕ್ಟ್ ಎಕ್ಸಸ್ ಐತಿ ದೇವ್ರ ಕಡೆ, ಇವ್ರು ಡೈರೆಕ್ಟಾಗಿ ದೇವ್ರ ಜೊತೆ ಮಾತಾಡ್ತಾರೆ, ಇವ್ರ ಕಡೆ ಒಂದು ನಾವು ಏನೋ ಕೇಳೋಣ ಬಾ ಅಂತ ಕೇಳಿದ. ನಾರದ ಮಹರ್ಷಿಗಳು ಬಂದ್ರಂತ. ಇಲ್ಲ ನಾರದ ಮಹರ್ಷಿಗಳೇ, ಮತ್ತು ನಿಮಗೆ ಹೆಂಗೂ ಶ್ರೀಕೃಷ್ಣನ ಜೊತೆ ಡೈರೆಕ್ಟ್ ಎಕ್ಸಸ್ ಐತಿ, ನೀವು ಹೆಂಗೂ ಡೈರೆಕ್ಟ್ ಮಾತಾಡ್ತೀರಿ, ಮತ್ತು ನಾವು ದೇವ್ರಿಗೆ ಭೇಟಿ ಆಗ್ಬೇಕನ್ನತ್ತೀವಿ, ಹೆಂಗೆ ಭೇಟಿ ಆಗಬೇಕು, ಯಾವಾಗ ಭೇಟಿ ಆಗ್ತೀವಿ ಅಂತ ಕೇಳಿದಂತ. ಅದಕ್ಕೆ ನಾರದ ಮಹರ್ಷಿಗಳು ಹೇಳಿರಂತನಪ್ಪ ಅಂತ, ನೀ ಇಲ್ಲಿ ಆ ಗಿಡ ತಿಳ್ಕೊಂಡು ಕುಂತಿಲ್ಲ, ಆ ಗಿಡದ ಮೇಲೆ ನೋಡು ಅಂತ ಎಲ್ಲ ನೋಡಿದಂತ. ನಾನು ಈ ಗಿಡದೊಳಗೆ ಎಷ್ಟು ಎಲೆ ಅದಾವಲ್ಲ, ಅಷ್ಟು ಜನ್ಮ ಆದ್ಮೇಲೆ ನಿನಗೆ ಶ್ರೀಕೃಷ್ಣ ಪ್ರತ್ಯಕ್ಷ ಆಗಿ ನಿನಗೆ ದರ್ಶನ ಕೊಡ್ತಾನೆ ಅಂತ ಹೇಳಿ ಹುಡುಗರಿಗೆ ಹೇಳಿದಂತ. ಅದಕ್ಕೆ ಅದನ್ನು ಕೇಳಿದ ಒಬ್ಬ ಹುಡುಗ ಬ್ಯಾಗ್ ತೊಗೊಂಡು ಮನೆಗೆ ಹೋಗಕ್ಕೆ ರೆಡಿ ಆದಂತ. ಇದೇನು ಆಗದಿರೋ ಕೆಲಸ, ಈ ಎಲ್ಲಿ ಎಲ್ಲ ಅಷ್ಟೇ ಎಲ್ಲಿ ಅದಾವು, ಎಷ್ಟು ಜನ ಮಾಡಬೇಕು, ಇದೇನು ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಎದ್ದು ಹೋಗಕ್ಕೆ ರೆಡಿ ಆದ. ಇನ್ನೊಬ್ಬ ಹುಡುಗ ಅಲ್ಲೇ ಕುಂತಾವದನ್ನು ಕೇಳಿ ಫುಲ್ ಖುಷಿಯಾಗಿ ಕುಣ್ದಾಡಕ್ಕೆ ಚಾಲು ಮಾಡ್ಬಿಟ್ಟಂತ. ಹಂಗೆ ಕುಣಿದು ಫುಲ್ ಖುಷಿಯಾಗಿ ಕುಣಿದ ಅಯ್ಯೋ ಶ್ರೀಕೃಷ್ಣ ಕಾಣ್ತಾನೆ, ಶ್ರೀಕೃಷ್ಣ ಸಿಗ್ತಾನಂತ ಕುಣಿಯೋಕೆ ಸ್ಟಾರ್ಟ್ ಮಾಡೋದು. ನಾರದ ಮಹರ್ಷಿಗಳು ಅಷ್ಟೊತ್ತಿಗೆ, ನಾನು ಈ ಎಲ್ಲಿ ಎಲ್ಲ ಈ ಎಲ್ಲಿ ಎಷ್ಟದಲ್ಲ ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಜನ್ಮ ಆದ್ಮೇಲೆ ಸಿಗ್ತಾನಂತ ಹೇಳಿ ಇಷ್ಟೇ ಕುಣಿಯತಿ ಅಂತಂದಂತ. ಹಿಂಗೆ ಕೇಳೋದಕ್ಕನ ಅಷ್ಟೊತ್ತಿಗೆ ಶ್ರೀಕೃಷ್ಣ ಪ್ರತ್ಯಕ್ಷ ಆಗ್ಬಿಟ್ಟಂತ. ಪ್ರತ್ಯಕ್ಷ ಆದ್ಕೊಳ್ಳೇನ ನಾರದ ಮಹರ್ಷಿಗಳು ಅಂದ್ರೆ, ಅಲ್ಲ ಶ್ರೀಕೃಷ್ಣ, ನಾನು ಎಷ್ಟು ಚಂದ ನಿನಗೆ ಹೇಳೇನಿ, ಇವೆಲ್ಲ ಎಲ್ಲಿ ಮುಗಿದ್ಮೇಲೆ ನೀ ಸಿಕ್ತಿ ಅಂತ ನಾ ಹೇಳೇನಿ, ಬಟ್ ನೀ ಏನು ಈಗ ಸಿಕ್ಬಿಟ್ಟು ನನ್ನ ಸುಳ್ಳನ್ನು ಸಾಬೀತು ಮಾಡಿದ್ದಿಲ್ಲ, ನೀವು ಮುಂದೆ ನನ್ನ ಅವಮಾನಿಸ್ಬಿಟ್ಟಿಲ್ಲ ಅಂತಂದಂತ ನಾರದ ಮಹರ್ಷಿ ಶ್ರೀಕೃಷ್ಣ. ನಾನು ನಿನ್ನ ಅವಮಾನಿಸಿಲ್ಲ, ನಾ ಸುಳ್ಳು ಹೇಳಿಲ್ಲ ನಿನಗೆ. ಆ್ಯಕ್ಚುಲಿ ನೀ ಏನು ಹೇಳಿದ್ದ, ಇವೆಲ್ಲ ಎಲ್ಲಿ ಖಾಲಿ ಆದ್ಮೇಲೆ ನಿನಗೆ ಅಷ್ಟು ಜನ ಮುಗಿದ್ಮೇಲೆ ದರ್ಶನ ಸಿಗ್ತೈತಿ ಅಂತ ಹೇಳಿದ್ದೆ. ಬಟ್ ನಾ ಇವತ್ತು ಅವ್ನಿಗೆ ದರ್ಶನ ಕೊಡಕ್ಕೆ ಬಂದಿಲ್ಲ, ಅವನು ದರ್ಶನ ನಾ ತೊಗೊಳಕ್ಕೆ ಬಂದೇನೆ, ಅವ್ನು ನಾ ಸಿಗಾಕಂತ ಬಂದೇನೆ. ಅರ್ಥ ಆತಲ್ಲ ನಿನಗೆ? ಅವನು ನನಗೆ ಸಿಗ್ಲಿ ಅಂತೇಳಿ ನಾ ಏನು ಬಂದಿಲ್ಲ, ಅವ್ನು ಕೇಳ್ಕೊಂಡಿದ್ದಕ್ಕೆ ನನಗೆ ಅವ್ನು ನೋಡುವಂಗಾಗಿ ನಾ ಬಂದೇನೆ ಅಂತ ಹೇಳಿದ ಶ್ರೀಕೃಷ್ಣ. ಅಂದ್ರೆ ಈ ಕತೆ ತಾತ್ಪರ್ಯ ಏನಂದ್ರೆ, ಲೈಫ್ನಾಗ ಕಾಯ್ಬೇಕ್ರಿ. ಯಾವುದೋ ಒಂದು ಆಗತ್ತಿಲ್ಲ ಅಂಥೇಳಿ ಮನನೊಂದು ಮನಸ್ಸು ಕುಗ್ಗಿಸ್ಕೊಂಡು ಕುಂಡಿರಬಾರ್ದು. ಆಗ್ತೈತಿ, ಪ್ರಯತ್ನ ಮಾಡ್ಬೇಕು, ಹಾಗೆ ಆಗ್ತೈತಿ ಒಂದಿಲ್ಲ ಒಂದಿನ. ಸೊ ಆ ಕಾಯುವಿಕೆ ನಮ್ಮಲ್ಲಿ ಇರ್ಬೇಕು, ನಮ್ಮ ಮೈಂಡ್ನಾಗ ಇರ್ಬೇಕು. ಸೊ ಯಾವಾಗ ನಾವು ಕಾಯಕ್ಕೆ ರೆಡಿ ಅದೇವಿ, ನಾವು ಬೇಕಾಗಿದ್ದೆಲ್ಲ ನಮ್ಗೆ ಸಿಗ್ತೈತಿ. ಸೊ ಅದ್ರ ಸಂಬಂಧ ಯಾವತ್ತಿದ್ರೂ ಒಂದೇನೋ ಮಾಡತ್ತೀರಂದ್ರೆ ಅದು ಆಗ್ತೈತೆ ಅನ್ನೋದಿದ್ದಾಗ, ನಿಮ್ಮ ಮೈಂಡ್ಸೆಟ್ನಾಗ ಇದ್ದಾಗ ಕಾಯಿರಿ, ಅದು ನಿಮ್ದು ಇದ್ರೊಳಗಿದ್ರೆ ಸಿಗ್ತೈತಿ. ಈಗ ಶ್ರೀಕೃಷ್ಣ ಬಂದ, ನಾರದ ಮಹರ್ಷಿ ಏನು ಹೇಳಿದ್ರು, ನೀ ಅವೆಲ್ಲ ಎಲ್ಲಿಯೋದ್ರಿ ಮೇಲೆ ಅಷ್ಟೆಲ್ಲ ಜನ್ಮ ಆದ್ಮೇಲೆ ನಿನಗೆ ದರ್ಶನ ಆಗ್ತೈತೆ. ಬಟ್ ಅಲ್ಲಿ ಆಗಿದ್ದೇನು, ಶ್ರೀಕೃಷ್ಣ ಒಂದು ಇದನ್ನು ದರ್ಶನ ಕೊಡಕ್ಕೆ ಬಂದ್ಬಿಟ್ಟ. ಸೊ ಅದ್ರ ಸಂಬಂಧ ಕಾಯಿರಿ, ನಿಮ್ಮ ಲೈಫ್ನಲ್ಲಿ ಏನು ಬೇಕಾಗಿರಲ್ಲ ಅದೆಲ್ಲ ಸಿಗ್ತೈತಿ. ಥ್ಯಾಂಕ್ ಯು.